ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸಿರ್ಸಿಯಲ್ಲಿರುವಂತಹ ಬನವಾಸಿ ರೋಡಲ್ಲಿ ಸ್ಮಾರ್ಟ್ ಬಜಾರ್ ಅಂತ ಇದೆ, ಅಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಇತ್ತು. ಆ್ಯಕ್ಚುಲಿ ನಾನು ನಿನ್ನೆ ಇಲ್ಲಿ ಸ್ಮಾರ್ಟ್ ಬಜಾರ್ಗೆ ಶಾಪಿಂಗ್ಗೆ ಹೇಳ್ಕೊಂಡು ಬಂದಿದ್ದೆ. ಆವಾಗ ನನಗೆ ಹೇಳಿದ್ರು ನಾಳೆ ಫ್ಯಾಷನ್ ಶೋ ಕಾಂಪಿಟೇಷನ್ ಇದೆ, ನೀವಲ್ಲಿ ಬೇಕಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ನೋಡ್ತಾ ಹೋಗೋಣ ಫ್ಯಾಷನ್ ಶೋ ಹೇಗಿತ್ತು ಮತ್ತು ಬೇರೆ ಎಲ್ಲ ಏನೇನೆಲ್ಲ ಇತ್ತು ಹೇಳೋದನ್ನು ಇವಾಗ ನೋಡ್ತಾ ಹೋಗೋಣ. celebrate ಮಾಡ್ತೀವಿ. We have wonderful offers on many products on women's branch. ಆ ದಿನ women's ನ ಕರೆದು ಒಂದು ಕ್ಲೀನ್ ಸಪ್ಲ ನೋವಾಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ನಮ್ಮ ಕ್ಲೈಂಟ್ಸ್ ಮಾಡೋದ್ರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಸ್ಟಾರ್ಟ್ ಮಾಡುವ 5 minutes. ವುಮೆನ್ಸ್ ಬ್ರಾಂಚ್ಗೆ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡುವ ಟ್ರೆಡಿಷನಲ್ ಫ್ಯಾಷನ್ ಶೋ ಅಂತ. So function starting now. First class ಬಂದ್ಬಿಟ್ಟು ನಾವು ಮಾಡೋದ್ರಿಂದ ಟ್ರೆಡಿಷನಲ್ ಫ್ಯಾಷನ್ ಶೋ ಇಲ್ಲ ವಾಕ್ ಮಾಡೋದಿರುತ್ತೆ. ಆಗ ಏನು ಇಲ್ಲಿಂದ ಅಲ್ಲಿ ಹೋಗಿ ಸೊ ಎಲ್ಲರ ಕಡೆಯಿಂದ ಕ್ಲಾಸ್ ಹಾಕಲು ಜೋರಾದ ಮಾಡೋದು. ಮತ್ತು ಸುಮಾರಷ್ಟು ಜನರು ತಮ್ಮ ವಿಡಿಯೋಗಳನ್ನು ಇಲ್ಲಿ ಹಾಕೋದು ಬೇಡ ಅಂತ ಹೇಳಿದರು ಯೂಟ್ಯೂಬ್ನಲ್ಲಿ. ಅದಕ್ಕೋಸ್ಕರ ನಾನು ಅವ್ರದ್ದು ಯಾರ್ದು ವಿಡಿಯೋಗಳನ್ನು ಪೋಸ್ಟ್ ಮಾಡಿಲ್ಲ. ನೆಕ್ಸ್ಟ್ ನೋಡಿ ರಿಂಗ್ ಟಾಸ್ ಇತ್ತು.
ಸೊ ಅದನ್ನು ಕೂಡ ಈಗ ನೆಕ್ಸ್ಟ್ ಆಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಭಾಗದಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ. ಮತ್ತೆ ಅವಳ ಏನ್ ಶಕ್ತಿ ಇದೆ ಹೇಳೋದನ್ನ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಆಗಿತ್ತಲ್ವಾ, ಅವರು ಏನು ಮಾಡದೆ ಬರೀ ಅಡುಗೆ ಮಾಡೋದು ಮತ್ತೆ ಮನೆಯಲ್ಲಿರೋದು, ಅವ್ರ ಸೇವೆ ಮಾಡೋದು ಅದೇ ಥರ ಇತ್ತು. ಬಟ್ ಹಿಂದಿನ ದಿನದಲ್ಲಿ ಆ ರೀತಿ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮುಂದಿದ್ದಾಳೆ. ಒಬ್ಬ ಅಮ್ಮನಾಗಿ, ತಾಯಿಯಾಗಿ, ಮತ್ತೆ ಅಕ್ಕನಾಗಿ, ತಂಗಿಯಾಗಿ ಎಲ್ಲ ರೀತಿಯಲ್ಲೂ ಅವಳು ತನ್ನ ಏನು ಜವಾಬ್ದಾರಿ ಇದೆ ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ. ಸೊ ಹ್ಯಾಪಿ ವುಮೆನ್ಸ್ ಡೇ. ಮಾಡ್ತಾ ಇರೋದು ಎಲ್ಲ ಸ್ಟೋರಲ್ಲಿ ಒಳ್ಳೆ ಹೆಣ್ಮಕ್ಳಿಗೂ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ. ಈ ಥರ ಮಾಡ್ತಾ ಇರೋದ್ರಿಂದ ಕೆಲಸ ಇದೇ ಟೆನ್ಷನಲ್ಲೇ ಮುಳುಗಿರ್ತಾರೆ. ಈ ಥರ ಆದರೆ ಎಲ್ಲರಿಗೂ ಒಂದು ಮೈಂಡ್ ರಿಲೀಫ್ ಇರುತ್ತೆ. ಇದೇ ಥರ ಎಲ್ಲರೂ ಇನ್ನೂ ಸಪೋರ್ಟ್ ಮಾಡ್ತಾ ಹೋಗಿ ಈ ಥರ ಇನ್ನೂ ಒಳ್ಳೊಳ್ಳೆ ಫಂಕ್ಷನ್ಸ್ ಮಾಡುವಾಗ ಎಲ್ಲ ಯಶಸ್ವಿಯಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಯಾರೋ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಮಾಡಿದ್ದಾರೆ ಇವರೇ ಮಾಡಲಿ ಅಥವಾ ಅವ್ರನ್ನೇ ಅಪ್ರೋಚ್ ಮಾಡ್ತಾರೆ ಅಂತ ಹೇಳೋದಲ್ಲ. ನಾವು ಮಾಡಬೇಕು, ಎಲ್ಲರ ಜೊತೆಗೂ ನಾವು ಬೆರಿಬೇಕು ಅನ್ನೋದು ಇಟ್ಕೋಬೇಕು. ಯಾಕಂದರೆ ಯಾರೋ ನಾನೊಬ್ಳು ಅಥವಾ ಮೇಡಮ್ ಒಬ್ಳು ಬಂದಿದ್ದಾರೆ ಅಂದರೆ ಇವರೇ ಮಾಡ್ತಾರೆ ಅಂತ ಮಾಡೋ ಚೆನ್ನಾಗಿ ಅನ್ಸಲ್ಲ. ಎಲ್ಲರೂ ಮಾಡ್ರೆ ಎಲ್ರಿಗೂ ಖುಷಿ ಇರುತ್ತೆ. ಇದೇ ಥರನೇ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ವುಮೆನ್ಸ್ ಮಾಡ್ತಾ ಇರೋದು ಒಂದು ಪ್ರೋತ್ಸಾಹವಾಗಿದೆ ಇದು ಹೆಣ್ಮಕ್ಳಿಗೆ. ಸೊ ನಾವು ಇವಾಗ ನಾನು ಒಂದು ಮದುವೆ ಆಗಿ ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡಿ ಇದೊಂದು ಬಂದ್ರೆ ನಮಗೂ ಒಂದು ರಿಲೀಫ್ ಅನ್ಸುತ್ತೆ. ಮದುವೆ ಆಗಿರೋದ್ರು ಸಪೋರ್ಟ್ ಮಾಡ್ತಾರೆ ಎಲ್ಲ ವರ್ಕಿಗೂ. ಸೊ ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದೆ ಬರಬೇಕು. ಎಲ್ಲರೂ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕಂತ ಸುಷ್ಮಾ ಮತ್ತು ನಾನು ಸೆಕೆಂಡ್ ಪ್ರೈಸ್ ಬಂದವ್ರದ್ದು ಕೂಡ ತೋರಿಸಿಲ್ಲ, ಯಾಕೆಂದರೆ ಅವರು ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಅವ್ರದ್ದು ಯಾರದ್ದು ತೋರಿಸ್ತಾ ಇಲ್ಲ ಇಲ್ಲಿ.
ಫ್ಯಾಷನ್ ಶೋದಲ್ಲೂ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಇತ್ತು. ಹಾಗೆ ರಿಂಗ್ ಟಾಸಲ್ಲಿ ಕೂಡ ಫಸ್ಟ್ ಮತ್ತು ಸೆಕೆಂಡ್ ಇತ್ತು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಫ್ಯಾಷನ್ ಶೋ ಹೇಳೋಣ. ನಾನು ಡೀಟೇಲ್ ಆಗಿ ಏನು ವಿಡಿಯೋ ಹಾಕಿಲ್ಲ, ಯಾಕಂದರೆ ನಮಗೆ ಅಲ್ಲಿ ವಿಡಿಯೋ ಮಾಡ್ತಾ ಇರೋಕ್ಕೆ ಆಗಲ್ಲ ಅಲ್ವಾ. ಸೊ ಯಾರ ಹತ್ರ ಆದರೂ ಕೊಡಬೇಕಾಗತ್ತೆ. ಸೊ ತುಂಬ ಬೇರೆಯವ್ರ ಹತ್ರ ನಮಗೆ ಮೊಬೈಲ್ ಕೊಡೋದಕ್ಕೆ ಕೂಡ ಅಷ್ಟು ಸರಿ ಹೋಗಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತ್ರ ಕೆಲವೊಂದು ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತು ಇವತ್ತಿನ ಈ ಫ್ಯಾಷನ್ ಶೋ ಮತ್ತು ಈ ಪ್ರೋಗ್ರಾಮ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.